गणपतये एवं श्रीदेवी भूदेवी समेत श्री वेंकटेश्वर स्वामिने तथैव अस्मिन् देवालये राराजमानायै श्री रेणुका यल्लम्मा देव्यै नमोवाकं समर्प्य सभा अपि नमस्कुर्मः। ಸತ್ಯಯುಗದಲ್ಲಿ ಭಗವಂತರನ್ನ ಎಲ್ಲರೂ ಕೂಡ ತಪಸ್ಸಿನ ಮುಖಾಂತರ ಸದಾ ಅನುಭವಿಸ್ತಾ ಇದ್ರಂತೆ. ನಂತರ ತ್ರೇತಾಯುಗದಲ್ಲಿ ಸೃಕ್ಸುವಾದಿಗಳ ಮೂಲಕ ಯಾಗಯಜ್ಞವನ್ನು ಮಾಡಿ ಯಜ್ಞೇಶ್ವರನಾಗಿರ್ತಕ್ಕಂತಹ ಭಗವಂತನನ್ನ ಅವರು ಸದಾ ಚಿಂತಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ರು. ದ್ವಾಪರ ಯುಗದಲ್ಲಿ ತಂತ್ರ ಮಾರ್ಗದ ಮುಖಾಂತರ ಭಗವದ್ ಉಪಾಸನೆ ವಿಶೇಷವಾಗಿ ನಡೀತಾ ಇತ್ತು. ಈ ಕಲಿಯುಗದಲ್ಲಿ ತುಂಬ ವಿಶೇಷವಾಗಿ ಆ ಭಗವದ್ ರೂಪವನ್ನು ನಾವು ನಾಮ ಸಂಕೀರ್ತನದ ಮುಖಾಂತರ ಸದಾ ಉಪಾಸನೆ ಮಾಡ್ತೀವಿ. ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಭಗವಂತನ ನಾಮಕ್ಕೇನೆ ಅಪರಿಮಿತವಾಗಿರ್ತಕ್ಕಂಥ ಶಕ್ತಿ ಇದೆ. ಅದು ಯಾವ ನಾಮವಾಗಿದ್ರೂ ಸರಿ, ಅದು ಶಿವನಾಮವಾಗಿದ್ರೂ ಸರಿ, ರಾಮನಾಮವಾಗಿದ್ರೂ ಸರಿ, ಒಟ್ಟಾರೆ ಇರೋದು ಒಂದೇ ಭಗವದ್ ವಸ್ತು ಅನೇಕ ರೂಪಗಳಲ್ಲಿ ಕಂಗೊಳಿಸ್ತಾ ಇದೆ. ನಾವು ಯಾವ ರೂಪವನ್ನು ಆಶ್ರಯಿಸಿದರೂ ಕೂಡ ಅದೆಲ್ಲವೂ ಕೂಡ ಆ ಬ್ರಹ್ಮವಸ್ತುವಿಗೆ ಹೋಗಿ ಸೇರುತ್ತೆ. ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ಕಲೇರ್ ದೋಷವಿಧೇ ರಾಜನ್ ಅಸ್ತಿ ಹ್ಯೇಕೋ ಮಹಾನ್ ಗುಣಃ ಕೀರ್ತನಾದೇವ ಯತ್ ಸತ್ಯೋ ನರಃ ಪಾಪೈಃ ಪ್ರಮುಚ್ಯತೆ. ಈ ಒಂದು ಕಲಿಯುಗವು ಇದು ದೋಷಪೂರಿತವಾಗಿದ್ದರೂ ಸಹ ಇದರಲ್ಲಿ ಒಂದು ದೊಡ್ಡ ಗುಣ ಇದೆ. ಏನು ಅಂತ ಹೇಳಿದ್ರೆ, ಭಗವಂತರ ಕೀರ್ತನೆಯಿಂದಲೇ ಒಬ್ಬರು ಸಂಪೂರ್ಣವಾಗಿ ಪಾಪದಿಂದ ಮುಕ್ತರಾಗ್ತಾರೆ. ಆದರೆ ಭಗವನ್ ನಾಮದ ಕೀರ್ತನೆಯನ್ನು ಮಾಡುವಾಗ ನಾವು ಅದನ್ನು ಸಂಪೂರ್ಣವಾಗಿ ತಲ್ಲೀನರಾಗಿ ಶ್ರದ್ಧೆಯೊಂದಿಗೆ ಮಾಡಬೇಕು. ಆ ಶ್ರದ್ಧೆಯೊಂದಿಗೆ ಮಾಡತಕ್ಕಂಥ ಕೀರ್ತನೆಗೆ ಹಿತೋಪೇತವಾಗಿರತಕ್ಕಂತಹ ಅನುಗ್ರಹ ಶಕ್ತಿ ಇದೆ. ನಾವು ಭಗವನ್ನಾಮ ಸ್ಮರಣೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತಾ ಏನು ಎಂಥದ್ದು ಅಂತ ಸಂಶಯ ಪಟ್ಟು ಭಗವಂತನ ನಾಮ ಹೇಳೋದಿಲ್ಲ. ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟು ಅಂತ ಹೇಳೋದಿಲ್ಲ. ನಾವು ಹಾಗೆ ಭಗವಂತನ ನಾಮವನ್ನು ಹಾಡೋದಕ್ಕೆ ಶ್ರದ್ಧೆಯೊಂದಿಗೆ ಭಕ್ತಿಯೊಂದಿಗೆ ಲಜ್ಜೆಯನ್ನು ಬಿಟ್ಟು ಸಿದ್ಧವಾಗಿದ್ದರೆ ನಮ್ಮೊಳಗಡೆ ಪ್ರಕಾಶಮಾನವಾಗಿರತಕ್ಕಂತಹ ಆ ಭಗವದ್ ವಸ್ತುವಿನ ಅನುಭವ ನಮಗಾಗುತ್ತೆ ಅನ್ನೋದ್ರಲ್ಲಿ ಲೇಷ ಮಾತ್ರವಾಗಿರ್ತಕ್ಕಂಥ ಸಂದೇಹವಿಲ್ಲ. ಅಂತಹ ಅನುಭವವನ್ನೇ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನ ಸಂತರು ಅನುಭವಿಸಿದರು. ನಮ್ಮ ಅಖಂಡ ಭಾರತದಲ್ಲಿ ಆಸೇತು ಹಿಮಾಚಲ ಪರ್ಯಂತ ಹಲವಾರು ಜನ ಸಾಧುಗಳು ಭಗವದ್ ವಸ್ತುವನ್ನು ಈ ನಾಮ ಸಂಕೀರ್ತನೆಯ ಮುಖಾಂತರವೇ ವಿಶೇಷವಾಗಿ ಅನುಭವಿಸಿದ್ದಾರೆ. ಎಲ್ಲರೂ ನಾಮ ಸಂಕೀರ್ತನೆಯನ್ನು ಮಾಡಿದ್ದಾರೆ. ಅದು ಸ್ತೋತ್ರ ರೂಪದಲ್ಲಿರ್ಬೋದು, ಮಂತ್ರ ರೂಪದಲ್ಲಿರ್ಬೋದು, ಅಥವಾ ನಾಮಾವಳಿಯಾಗಿರ್ಬೋದು, ಯಾವ ರೂಪದಲ್ಲಿದ್ದರೂ ಕೂಡ ಅದೆಲ್ಲವೂ ಕೂಡ ಭಗವನ್ ನಾಮ ಸ್ಮರಣೆ. ವೇದಗಳ ಬಗ್ಗೆ ಹೇಳುವಾಗ ಹೇಳ್ತಾರೆ, ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಾಧ್ಯಾಯಿನ ಮರ್ಚಯೇತ್ ಅಂತ ಒಂದು ಪಾಠ, ವೇದಮೇವ ಸದಾ ಜಪೇತ್ ಅಂತ ಇನ್ನೊಂದು ಪಾಠ. ಹಾಗೆ ವೇದಾಕ್ಷರಾಣಿ ಯಾವಂತಿ ಕಥಿತಾನಿ ಮನೀಷೀ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ಸಂಶಯ ಅಂತ. ವೇದವೇ ಭಗವಂತನ ಸ್ವರೂಪ. ವೇದದಲ್ಲಿ ಹೇಳಲ್ಪಟ್ಟಿರೋದೆಲ್ಲವೂ ಕೂಡ ಭಗವನ್ನಾಮ ಕೀರ್ತನೆಯೇ. ನಾವು ಅದನ್ನು ಸದಾಕಾಲ ಸ್ಮರಣೆ ಮಾಡ್ತಾ 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 ಅದನ್ನು ಹಿತೋಪೇತವಾದಂತಹ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಅನ್ನುವಂತಹ ಮಾತಲ್ಲಿ ಸಂದೇಹವೇ ಇಲ್ಲ. ಇಂದು ನಾವು ವಿಶೇಷವಾಗಿ ಇಲ್ಲಿ ಆ ಭಗವನ್ನಾಮ ಕೀರ್ತನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಲಿದ್ದೇವೆ. ಅದರಲ್ಲೂ ಆಷಾಢ ಮಾಸವಾಗಿರತಕ್ಕಂತಹ ಈ ತಿಂಗಳಲ್ಲಿ ಈ ಆಷಾಢ ಏಕಾದಶಿ ಪಂಡರಾಪುರದಲ್ಲಿ ತುಂಬ ವಿಶೇಷವಾಗಿರತಕ್ಕಂತಹ ಕಾರಣ ಪಂಡರಿನಾಥನ ರೂಪದಲ್ಲಿ ಆ ಒಂದು ಬ್ರಹ್ಮವಸ್ತುವನ್ನು ವಿಶೇಷವಾಗಿ ನಾವು ಇಂದು ಮನಸ್ಸ ಅನುಭವಿಸಿ ಇದನ್ನೇ ಪಂಡರಾಪುರವಾಗಿ ಭಾವಿಸಿ ಇಲ್ಲೇ ನಮಗೆ ಭಗವಂತ
ಸಾಕ್ಷಾತ್ತಾಗಿ ಇದ್ದಾನೆ ಎಂಬತಕ್ಕಂತಹ ಭಾವನೆಯೊಂದಿಗೆ ಈ ಭಗವನ್ ನಾಮ ಸ್ಮರಣೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಶಂಕರ ಭಗವತ್ಪಾದರು ಆ ಪಂಡ್ರಾಪುರಕ್ಕೆ ಹೋದಂತಹ ಸಮಯದಲ್ಲಿ ಹೇಳ್ತಾರೆ, ಮಹಾಯೋಗ ಪೀಠೆ ತಟೇ ಭೀಮರತ್ಯ ವರಂ ಪುಂಡರೀಕಾಯ ದಾತು ಮುನೀಂದ್ರೈ ಸಮಾಗತ್ಯ ತಿಷ್ಠಂ ತಂ ಆನಂದ ಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಅಂತ. ಆ ಪಾಂಡುರಂಗ ನಿಂತಿರತಕ್ಕಂಥ ಪೀಠ ಯೋಗ ಪೀಠ, ಮಹಾಯೋಗ ಪೀಠ. ಅದು ಯಾವ ತಟದಲ್ಲಿದೆ ಅಂತ ಹೇಳಿದ್ರೆ ಭೀಮರತಿ ಎಂಬತಕ್ಕಂತಹ ನದಿಯ ತಟ, ಅದನ್ನೇ ಚಂದ್ರಭಾಗ ಅಂತೇಳಿ ಕರೀತಾರೆ. ಮಹಾಯೋಗ ಪೀಠೆ ತಟೆ ಭೀಮರತ್ಯ ವರಂ ಪುಂಡಲೀಕಾಯ ದಾತು ಮುನೀಂದ್ರಿ. ಯಾರು ಪುಂಡಲೀಕ ತಂದೆ ತಾಯಿಯಿಂದ ಸೇವೆ ಮಾಡ್ತಾ ಇದ್ದಂತಹ ದೊಡ್ಡ ಭಕ್ತ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತಾರೆ ನಮಗೆ ತೈತ್ರಿಯ ಉಪನಿಷತ್ತಿನ ಶಿಷ್ಯಾನುಶಾಸನದ ಭಾಗ ಹೇಳುತ್ತೆ. ಆದರೆ ಆ ಪುಂಡಲೀಕ ಆ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋದನ್ನ ಬರೀ ಬಾಯಲ್ಲಿ ಹೇಳದೆ ಸದಾ ಕಾಲ ಮಾತಾಪಿತೃಗಳ ಸೇವೆಯಲ್ಲಿ ತಲ್ಲೀನಾಗಿದ್ದನಂತೆ. ಆ ಮಾತಾಪಿತೃಗಳ ಸೇವೆಯನ್ನ ಮಾಡತಕ್ಕಂಥ ಪುಂಡಲೀಕನಿಗೆ ಅನುಗ್ರಹ ಮಾಡೋದಕ್ಕಾಗಿ ಭಗವಂತ ಪಾಂಡುರಂಗನಾಗಿ ಬಂದ ಅಂತ. ಬಂದಂಥ ಸಮಯದಲ್ಲೂ ಕೂಡ ಸ್ವಲ್ಪ ಹೊತ್ತು ತಡೀರಿ, ನನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದೀನಿ, ಸೇವೆಯನ್ನ ಮುಗಿಸಿ ನಂತರ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಪುಂಡಲೀಕ ಹೇಳಿದ್ರು. ಅಲ್ಲಿ ತನಕ ನಾನು ಹೇಗಿರೋದು ಅಂತ ಹೇಳಿ ಕೇಳಿದಾಗ ಇದು ಎರಡು ಇಟ್ಟಿಗೆ ಇದೆ, ಯಾಕಂದ್ರೆ ಅವ್ರು ಕೂತು ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಎದ್ದೋಳೋದಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಪಕ್ಕದಲ್ಲಿ ಎರಡು ಇಟ್ಟಿಗೆ ಇಟ್ಟು ಆ ಒಂದು ಇಟ್ಟಿಗೆನ ತೆಗೆದಲ್ಲಿ ಹಾಕಿದ್ರಂತ, ನೀವು ಇದ್ರ ಮೇಲೆ ನಿಂತ್ಕೊಳ್ಳಿ ಅಂತ. ಆ ಪುಂಡಲೀಕನಿಗಾಗಿ ಇಟ್ಟಿಗೆ ಮೇಲೆ ನಿಂತ್ಕೊಂಡಂತಹ ಪಾಂಡುರಂಗ ಇಂದಿನ ಪರ್ಯಂತ ಅದೇ ಇಟ್ಟಿಗೆ ಮೇಲೆ ನಿಂತಿದ್ದಾನೆ. ಅದು ಮಹಾಯೋಗ ಪೀಠ. ಆಮೇಲೆ ಹೇಗಿದ್ದಾನೆ ಅಂತ ಹೇಳಿದ್ರೆ, ಅವಾಗ ನಿತಂಬದಲ್ಲಿ ಎರಡು ಕೈಯನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಶಂಖ ಚಕ್ರವನ್ನು ಧರಿಸಿದ್ರೇನೆ ವಿಷ್ಣು, ತ್ರಿಶೂಲ ಡಮರುಕವನ್ನು ಧರಿಸಿದ್ರೇನೆ ಶಿವ. ನಾನು ಹರಿಯೂ ಹೌದು ಹರನೂ ಹೌದು ಅಂತ. ನೀವು ಇಂದಿಗೂ ನೀವು ಪಂಡ್ರಾಪುರಕ್ಕೆ ಹೋದ್ರೆ ಅಲ್ಲಿ ಆ ಪಾಂಡ್ರನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿಂದ ಇಲ್ಲಿ ಬರೀಂದ ಹರಿಯ ರೂಪ, ಇದರ ಮೇಲೆ ಶಿವಲಿಂಗದ ಆಕೃತಿ ಇರುತ್ತೆ. ನೀವೊಂದು ಪಾಂಡುರಂಗನ ವಿಗ್ರಹನ ನೋಡಿದ್ರೆ ಪಾಂಡುರಂಗನ ವಿಗ್ರಹದ ಮೇಲೆ ನೀವು ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ ವಿಗ್ರಹನ ತಗೊಂಡು ಬಂದ್ರೆ ಎಲ್ಲ ಪಾಂಡುರಂಗನ ಆ ವಿಗ್ರಹದ ಶಿರಸ್ಸಿನ ಮೇಲೆ ಒಂದು ಶಿವಲಿಂಗದ ಆಕೃತಿ ಇರುತ್ತೆ. ಅದಕ್ಕೆ ಶಂಕರ ಭಗವತ್ಪಾದರು ಇದು ವಿಷ್ಣುಲಿಂಗವ ಶಿವಲಿಂಗವ ಎರಡೂ ಲಿಂಗದ ಸಂಯೋಗವಾಗಿರತಕ್ಕಂಥದ್ದು. ಆ ಕಾರಣ ಇದು ಪರಬ್ರಹ್ಮಲಿಂಗ ಅಂತ ಹೇಳ್ಬಿಟ್ಟು ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗ ಅಂತ. ಪುಂಡಲೀಕನಿಗೆ ಅನುಗ್ರಹ ಮಾಡೋದಕ್ಕಾಗಿ ಭೀಮರತಿ ತಟದಲ್ಲಿ ಯೋಗಪೀಠದ ಮೇಲೆ ನಿಂತಿರತಕ್ಕಂತಹ ಆ ಒಂದು ಪರಬ್ರಹ್ಮ ಲಿಂಗವಾಗಿರತಕ್ಕಂತಹ ಪಾಂಡುರಂಗನನ್ನ ನಾನು ಭಜಿಸ್ತೀನಿ ಅಂತ ಹೇಳಿ ಶಂಕರ ಭಗವತ್ಪಾದರು ಹೇಳಿದರು. ಅಂತಹ ಪಾಂಡುರಂಗನನ್ನ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ವಾರ್ಕರಿ ಸಂಪ್ರದಾಯದ ಮುಖಾಂತರ ಹಲವಾರು ಜನ ಸಂತರು ಹೋಗಿ ಸೇವಿಸ್ತಾರೆ. ಲಕ್ಷಾನುಲಕ್ಷವಾಗಿ ಆ ಸನ್ನಿಧಿಯಲ್ಲಿ ನಾವು ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡತಕ್ಕಂತಹ ಭಕ್ತರನ್ನ ನೋಡಿಯೇ ನಮ್ಮ ಕಣ್ಣು ತುಂಬಿಸ್ಕೊಳ್ಬಹುದು. ಅಂತಹ ಆ ಪಂಡ್ರಾಪುರ ಕ್ಷೇತ್ರವನ್ನು, ಆ ಕ್ಷೇತ್ರದಲ್ಲಿ ಭಗವನ್ ನಾಮವನ್ನು ಹಾಡಿ ಭಗವಂತನ ದಿವ್ಯಾನುಗ್ರಹವನ್ನು ಪಡೆದಂತಹ ಜ್ಞಾನದೇವ ಆಗಿರಲಿ, ನಿವೃತ್ತಿ ಆಗಿರಲಿ, ಸೋಪಾನ್ ಆಗಿರಲಿ, ಮುಕ್ತಾಬಾಯಿ ಆಗಿರಲಿ, ಏಕನಾಥ್ ಆಗಿರಲಿ, ತುಕಾರಾಮ್ ಆಗಿರಲಿ, ಅವರೆಲ್ಲರನ್ನೂ ಕೂಡ ನಾವು ಮನಸ ನಮಸ್ಕರಿಸ್ತಾ ಅವರ ಅಭಂಗಗಳ ಮುಖಾಂತರ ಭಗವಂತ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ, ಈಗ ಆ ಹರಿಹರ ಸ್ವರೂಪವಾಗಿರತಕ್ಕಂತಹ ಒಂದು ಪಾಂಡುರಂಗನನ್ನ ನಾವು ಆ ಹರಿಹರರ ದಿವ್ಯವಾದ ತೋಡೆಯ ಮಂಗಳದಿಂದ ಧ್ಯಾನಿಸಿ ಮುಂದೆ ಸಾಗೋಣ.